ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಈ ದಿನದ ಪಂಚಾಂಗ ಹಾಗೂ ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ ಹಾಗೂ ಇವತ್ತಿನ ದಿನ ವಿಶೇಷತೆಗೆ ಸಂಬಂಧಪಟ್ಟಂತೆ ದೇವಸ್ಥಾನಕ್ಕೆ ಹೋದಾಗ ನಾವು ಯಾಕೆ ಪ್ರದಕ್ಷಿಣೆ ಮಾಡ್ತೀವಿ ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಈ ಎಲ್ಲ ವಿಚಾರವನ್ನು ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೂ ಧಾರ್ಮಿಕ ಚಿಂತಕರಾದಂತಹ ಶ್ರೀ ವೆಂಕಟರಮಣ ಭಟ್ ಗುರುಗಳು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಮೊಟ್ಟ ಮೊದಲನೇದಾಗಿ ಈ ದಿನದ ಪಂಚಾಂಗ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಳ್ಳೋಣ. ಗುರುಗಳೇ, ಈ ದಿನದ ಪಂಚಾಂಗದ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿ ಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಮಾತೃದೇವೋ ಭವ ಪಿತೃದೇವೋ ಭವ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಪಾಡ್ಯ ಪ್ರತಿಪತ್ ಪಾಡ್ಯ ಶನಿವಾರ ಕೃತ್ತಿಕಾ ನಕ್ಷತ್ರ ಪರಿಘನಾಮ ಯೋಗ ಬಾಲವ ಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ಈ ದಿನದ ಪಂಚಾಂಗ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಂಡಿದ್ದಾಯಿತು. ಇನ್ನು ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ ಫಲ ಇದೆ ಹಾಗೂ ಯಾವ ರಾಶಿಗೆ ಅಶುಭ ಫಲ ಇದೆ, ಅಶುಭ ಫಲ ಇರೋರು ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋದಾದ್ರೆ? ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಮ್ಮಾತೋ ವಾತ್ವರಪಾ ಅಪಸೃಧಾಃ ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ ಯತ್ಕಾಮಾಸ್ತೆ ಜೋಮಸ್ತನ್ನೋ ಅಸ್ತು ವಯಗ್ಗಸ್ಯಾಮ ಪತಯೋರಜೀಣಾಂ. ಓಂ ಇಮಯ್ಯಮಪ್ರಸ್ತರಮಾಹಿ ಸೇದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ ಆತ್ವಾ ಮಂತ್ರಾಃ ಕವಿಶಸ್ತಾವಹಂತ್ವೇನಾರಾಜನ ಹವಿಷಾಮಾದಜಸ್ವ. ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಯಾರ ಆರಾಧನೆಯನ್ನು ಮಾಡಬೇಕು? ಶನೇಶ್ವರನ ಆರಾಧನೆ. ಶನೇಶ್ವರ ಅವನಿಗೆ, ಯಾಕಂದರೆ ಅವನು ಶನೇಶ್ವರನ ಆರಾಧನೆ ನಾವು ಶನಿವಾರನೇ ಮಾಡಬೇಕು. ಯಾಕೆ ಅಂತಂದರೆ ಎರಡು ರೀತಿಯ ಆರಾಧನೆ ನಾವು ಮಾಡ್ದಂಗೆ ಆಗ್ತದೆ. ಶನೇಶ್ವರನ ಅಂದರೆ ಈಶ್ವರನ ಆರಾಧನೆ, ಶನೇಶ್ವರನ ಆರಾಧನೆ. ಶನಿವಾರ ಹೇಳುವಂಥದ್ದು ಈಶ್ವರನಿಗೂ ಕೂಡ ಪ್ರೀತಿಯಾಗಿರ್ತದ್ದು, ಹಾಗೆ ವಿಷ್ಣುವಿಗೂ ಆಗಿರತಕ್ಕಂಥ ವಾರ. ಆದರೆ ಹಾಗೆ ಶನೇಶ್ವರನಿಗೂ ಕೂಡ ಪ್ರೀತಿಯಾಗಿರ್ತಕ್ಕಂಥ ವಾರ, ಅವನ ವಾರ, ಶನೇಶ್ವರನ ವಾರ. ಶನೇಶ್ವರನ ವಾರದಂದು ನಾವು ಏನು ಮಾಡಬೇಕು ಅಂತ ಆದರೆ, ನಾವು ಬೆಳಗ್ಗೆ ಬೇಗನೆ ಏಳಬೇಕಂತೆ. ಮೊದಲನೇದಾಗಿ ಬೇಗನೆ ಏಳಬೇಕು. ಬೇಗನೆ ಏಳೋದ್ರಿಂದ ನಮಗೇನಾಗ್ತದೆ? ಬೇಗನೆ ಏಳೋದ್ರಿಂದಲೇ ನಮಗೆ ಆವತ್ತಿನ ದಿವಸ ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ಆಗ್ತವಂತೆ. ಯಾಕೆಂದರೆ ನಮಗೆ ಏನೇ ಆದರೂ ಕೂಡ ಮನಸ್ಸು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲವೂ ಬೇಕು, ಶರೀರನೂ ಸರಿ ಆರೋಗ್ಯ ಇರಬೇಕು, ಮನಸ್ಸು ಕೂಡ ನಿರ್ಮಲವಾಗಿರಬೇಕು, ಪ್ರಶಾಂತತೆಯಿಂದ ಇರಬೇಕು. ಆವಾಗ ಎಲ್ಲ ಕೆಲಸವೂ ಕೂಡ ಸರಿಯಾದ ಕ್ರಮದಲ್ಲಿ, ಸರಿಯಾದ ವೇಳೆಯಲ್ಲಿ, ಛಂದೋಬದ್ಧವಾಗಿ ನಡೀಲಿಕ್ಕೆ ಸರಿಯಾಗಿ ಆಗುವಂಥದ್ದು. ಹಾಗೆ ಮೊದಲನೇದಾಗಿ
ಮೇಷರಾಶಿಯಲ್ಲಿರುವವರಿಗೆ ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂಥ ವಾತಾವರಣ ಇರತಕ್ಕಂಥದ್ದು. ವಿಶೇಷವಾಗಿ ಅನುಕೂಲವಾದಂಥ ವಾತಾವರಣ ಇರಬೇಕು ಅಂತಾದರೆ ಮಕ್ಕಳು ಏನು ಮಾಡಬೇಕು? ಮೊದಲನೇದಾಗಿ ಮಕ್ಕಳು ಕೂಡ ಭಗವಂತನ ಸ್ಮರಣೆ ಮಾಡಬೇಕಂತೆ. ಯಾವ ರೀತಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅಂತಾದರೆ, ಅವರು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮುಗಿಸಿ ದೇವರಿಗೊಂದು ನಮಸ್ಕಾರ ಮಾಡಿದ್ರೂ ಸಾಕಂತೆ, ಭಗವಂತ ಪ್ರೀತಿ ಆಗ್ತಾನಂತೆ, ಭಗವಂತ ಸಂತುಷ್ಟನಾಗ್ತಾನಂತೆ. ಅವನು ಭಗವಂತನಿಗೆ ಸಂತುಷ್ಟಿ ಆಯಿತು, ಭಗವಂತ ಅವನು ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಆವಾಗ ಯಾವ ರೀತಿ ಅನುಗ್ರಹವನ್ನು ಮಾಡ್ತಾನೆ ಅಂತಾದರೆ, ನಮಗೆ ಒಳ್ಳೆಯ ಬುದ್ಧಿಯನ್ನು, ಒಳ್ಳೆಯ ಜ್ಞಾನವನ್ನು ಕೊಡುತ್ತಾನೆ. ಈ ಅರಿವೇ ಗುರು ಅಂತ ಹೇಳಿದ್ದಾರೆ. ನಮಗೆ ಆ ಅರಿವಾಗಬೇಕು, ಅದರಿಂದಲೇ ನಮಗೆ ಆ ಗುರುವಿನ ಮೂಲಕವಾಗಿ ಗುರಿಯನ್ನು ತಲುಪಲಿಕ್ಕೆ ಸರಿಯಾದಂಥ ಮಾರ್ಗ ನಮಗೆ ಸಿಗತಕ್ಕಂಥದ್ದು. ಆ ಗುರಿ ತಲುಪಲಿಕ್ಕೆ ಗುರುವಿನ ಮಾರ್ಗದರ್ಶನ ಬೇಕು. ಎಲ್ಲ ವಿಚಾರದಲ್ಲೂ ಕೂಡ ಬೇಕೇ ಬೇಕು. ಗುರುವಿನ ಅದಕ್ಕೆ ಗುರುವಿನ ಗುಲಾಮನಾಗದೇ ಇದ್ದರೆ ನಮಗೆ ಆ ಜ್ಞಾನವನ್ನು ಪಡೀಲಿಕ್ಕೆ ಆಗೋದಿಲ್ವಂತೆ. ನಾವು ಗುರುವಿನ ಗುಲಾಮನ ಆಗಲೇಬೇಕು. ಹಾಗೆ ಗುರು ಸೇವೆಯನ್ನು ಮಾಡಲೇಬೇಕು. ಅದಕ್ಕಾಗಿ ಹಿಂದೆಲ್ಲ ಇರ್ತಿತ್ತು, ಎಲ್ಲ ರೀತಿಯಲ್ಲಿ ಆ ಗುರುಕುಲ ಪದ್ಧತಿ ಹೇಳತಕ್ಕಂಥದ್ದು. ಗುರುಕುಲ ಪದ್ಧತಿಯಿಂದಲೇ ಅವನಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಯಾಕಂದರೆ ಅವನು ಅಷ್ಟು ದಿವಸ ಬೇರೆ ಆಲೋಚನೆ ಮಾಡುವಂಗಿಲ್ಲ, ಅಲ್ಲಿ ಏನೂ ಆಲೋಚನೆ ಬರಬಾರ್ದು. ಅಷ್ಟು ವರ್ಷ, 10 ವರ್ಷ, 12 ವರ್ಷ, 15 ವರ್ಷ, 20 ವರ್ಷ ಗುರುಕುಲದಲ್ಲಿ ಇರ್ತಿದ್ರು. ಈಗ ನಮಗೆ ಎಲ್ಲವೂ ಕೂಡ ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಹಾಗಾಗಿ ಈಗಿನ ಶಿಕ್ಷಣ ಪದ್ಧತಿನೂ ಕೂಡ ಬದಲಾವಣೆ ಆಗಿಬಿಟ್ಟಿದೆ. ಹಾಗಾಗಿ ಆದಷ್ಟು ನಾವು ಆ ರೀತಿ ನಮಗೆ ಆ ವಿದ್ಯೆ ಬೇಕು ಅಂತಾದರೆ ನಾವು ಗುರುವಿನ ಗುಲಾಮನಾಗಲೇಬೇಕು. ಗುರುಗಳು ಏನು ಹೇಳ್ತಾರೋ ಅದನ್ನು ನಾವು ಮಾಡಬೇಕಂತೆ. ಗುರು ಶುಶ್ರೂಷಣಾ ವಿದ್ಯಾ, ಗುರು ಶುಶ್ರೂಷೆಯಿಂದಲೇ ಅವನಿಗೆ ವಿದ್ಯೆ ಬರತಕ್ಕಂಥದ್ದು. ಆ ವಿದ್ಯೆ, ಅದಕ್ಕೆ ಗುರುವಿಗೆ ಆ ರೀತಿ ಸಂತೋಷವಾಯಿತು ಅಂತಾದರೆ ಅವನಿಗೆ ವಿದ್ಯೆ ಅವತ್ತೇ ಬಂದುಬಿಡ್ತು. ಹಾಗಾಗಿ ವಿಶೇಷವಾಗಿ ಮಕ್ಕಳಿಂದ ಸಹಾಯ ಸಿಗತಕ್ಕಂಥದ್ದು, ಹಾಗೆ ಕೃಷಿಯಿಂದ ಸ್ವಲ್ಪ ಖರ್ಚಾಗತಕ್ಕಂಥದ್ದು, ಮತ್ತು ಪ್ರಾಣಿಗಳಿಂದ ಸ್ವಲ್ಪ ಖರ್ಚಾಗತಕ್ಕಂಥದ್ದು. ಪ್ರಾಣಿಗಳಿಗೆ ಖರ್ಚು, ಪ್ರಾಣಿಗಳಿಂದ ಖರ್ಚು. ಪ್ರಾಣಿಗಳಿಗೆ ಹೆಂಗೆ ಖರ್ಚು? ನಾವು ಏನೋ ಒಂದು ತಗೊಳ್ತೇವೆ, ಪ್ರಾಣಿಗಳನ್ನು ಖರೀದಿ ಮಾಡಬೇಕು ಅಂದಾಗ ಅದರಿಂದ ಪ್ರಾಣಿಗಳಿಂದ ಖರ್ಚಾಗುತ್ತೆ. ಪ್ರಾಣಿಗಳಿಗೆ ಖರ್ಚಾಗತಕ್ಕಂಥದ್ದು, ಪ್ರಾಣಿಗಳಿಂದ ಖರ್ಚಾಗತಕ್ಕಂಥದ್ದು ಅಂದರೆ ನಾವು ಏನೋ ಜಮೀನು ಅಥವಾ ಕೃಷಿ ಭೂಮಿಯಲ್ಲಿ ನಾವು ಏನೋ ಬೆಳೆದಿಡ್ತೇವೆ. ಆ ಬೆಳೆದಾಗ ಬೇರೆ ಬೇರೆ ರೀತಿ, ಈಗ ಹಂದಿ, ಕಾಡು ಕೋಣ, ಕಾಡೆಮ್ಮೆ, ಹೀಗೆ ಬೇರೆ ಬೇರೆ ರೀತಿಯಾದಂಥ ಪ್ರಾಣಿ ಅಥವಾ ಆನೆಗಳಿಂದ ಈ ರೀತಿ ತೊಂದರೆ ಬರತಕ್ಕಂಥದ್ದು ಸಾಧ್ಯತೆ ಇರತಕ್ಕಂಥದ್ದು. ಆದಷ್ಟು, ಯಾಕಂದರೆ ಈಗ ಏನಾಗ್ಬಿಟ್ಟಿದೆ ಅಂತಾದರೆ ಎಲ್ಲ ಕಡೆ ಈಗ ನಾವು ಏನು ಮಾಡ್ತಾಯಿದ್ದೇವೆ? ಸೈಟ್ ಮಾಡ್ತಾಯಿದ್ದೇವೆ. ನಾವು ಹೋಗಿ ಅವ್ರ ಸೈಟಲ್ಲಿ ನಾವು ನಮ್ಮ ಸೈಟ್ ಮಾಡ್ತಾಯಿದ್ದೇವೆ. ಅರಣ್ಯ ಭೂಮಿ ಅವ್ರದ್ದು, ಪ್ರಾಣಿಗಳದ್ದು. ಅದು ಅವ್ರು ಇರೋದು, ಪ್ರಾಣಿಗಳಿರೋದು ಎಲ್ಲಿ? ಅರಣ್ಯದಲ್ಲಿ. ನಾವು ಮನುಷ್ಯರು ಇರೋದು ಎಲ್ಲಿ? ನಾಡಿನಲ್ಲಿ. ನಾವೇನು ಮಾಡ್ತಾಯಿದ್ದೇವೆ? ನಾವೆಲ್ಲ ಹೋಗಿ ಪ್ರಾಣಿಗಳಿಗೆ, ಆ ಕೃಷಿಗೆ, ಆ ಒಂದು ಅರಣ್ಯಕ್ಕೆ ತೊಂದರೆಯನ್ನು ಕೊಟ್ಟಾಗ ಅವು ನಮ್ಮ ಕಡೆ ಬರ್ತವೆ. ತಪ್ಪು ನಮ್ಮದೇ ಆಗ್ತದೆ. ನಾವೀಗ ಎಲ್ಲ ಕಡೆ ನೋಡ್ತೇವೆ, ಅಲ್ಲೂ ಆನೆ ಹಾವಳಿಯಿಂದ ಇಷ್ಟು ಸಂಪತ್ತು ಹೋಯಿತು, ಆ ಹಂದಿ, ಈಗ ಬೇರೆ ಬೇರೆ ರೀತಿಯಾದಂಥ ಪಕ್ಷಿಗಳಿಂದ ತೊಂದರೆ ಆಯಿತು ಅಂತ ನಾವು ಹೇಳ್ತೇವೆ. ಅವ್ರ ಜಾಗಕ್ಕೆ ನಾವು ಹೋದ್ಮೇಲೆ ಅವ್ರು ಮತ್ತೆಲ್ಲಿ ಬರಬೇಕಾಯ್ತು? ಪಾಪ, ಅದು ನಮ್ಮ ಮನೆಗೆ ಬರಬೇಕಾಯ್ತು, ನಮ್ಮ ಜಾಗಕ್ಕೆ ಬರಬೇಕಾಯ್ತು. ಜಾಗ ನಮ್ಮದಲ್ಲ, ಅವ್ರದ್ದೇ ಜಾಗ. ಹಾಗೆ ಇನ್ನು ಶ್ರೀ ಸೂಕ್ತ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಷಭ ರಾಶಿಯಲ್ಲಿರೋರಿಗೆ ಬಂಧುಗಳಿಂದ ಸಹಾಯ ಸಿಗತಕ್ಕಂಥದ್ದು, ಹಾಗೆ ಕೃಷಿಕರಿಗೆ ಅನುಕೂಲ ಆಗತಕ್ಕಂಥದ್ದು, ಹಾಗೆ ಬಂಗಾರದ ಅಂಗಡಿಗೆ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆ ಇದೆ. ಬಟ್ಟೆ ವ್ಯಾಪಾರಿಗಳಿಗೂ ಕೂಡ
ನಷ್ಟ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಲಕ್ಷ್ಮೀ ಅಷ್ಟೋತ್ತರ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿರುವವರಿಗೆ ಹೋಟೆಲ್ ಉದ್ಯಮಕ್ಕೆ ಅನುಕೂಲ ಆಗತಕ್ಕಂಥದ್ದು, ಹಾಗೆ ರಿಯಲ್ ಎಸ್ಟೇಟ್ ಉದ್ಯಮಕ್ಕೂ ಕೂಡ ಅನುಕೂಲ ಆಗತಕ್ಕಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂಥದ್ದು. ಪತ್ರಿಕೋದ್ಯಮಕ್ಕೆ ಯಾರು ಪತ್ರಿಕಾ ರಂಗದಲ್ಲಿ ಇರ್ತಾರೋ ಅಂಥವರಿಗೆ ವಿಶೇಷವಾದಂಥ ಅನುಕೂಲ ಇವತ್ತಿನ ದಿವಸ ಇರತಕ್ಕಂಥದ್ದು. ವೃತ್ತಿಯಲ್ಲಿ ಕಿರಿಕಿರಿ ಆಗತಕ್ಕಂಥ ಸಾಧ್ಯತೆ ಇದೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯಲ್ಲಿ ಇರುವವರಿಗೆ ಮೃಷ್ಟಾನ್ನ ಭೋಜನ ಇರತಕ್ಕಂಥದ್ದು, ಹಾಗೆ ಬಟ್ಟೆ ವ್ಯಾಪಾರಿಗಳಿಗೆ ಲಾಭ ಆಗತಕ್ಕಂಥ ಸಾಧ್ಯತೆ ಇದೆ. ಸಾಧು ಸಂತರ ದರ್ಶನದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ, ದಾನ ಧರ್ಮಗಳಲ್ಲಿ ಕೂಡ ತೊಂದರೆ ಆಗತಕ್ಕಂಥದ್ದು, ಹಾಗೆ ಗೋ ಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿರುವವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥ ಸಾಧ್ಯತೆ ಇದೆ. ಪೂಜಾ ಹೋಮದಲ್ಲಿ ಭಾಗಿಯಾಗತಕ್ಕಂಥದ್ದು, ಹಾಗೆ ಅಪವಾದ ಮೈಲಿಗೆ ಬರತಕ್ಕಂಥದ್ದು, ಹಾಗೆ ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ ಅಧಿಕವಾದಂಥ ವ್ಯಯ ಇರತಕ್ಕಂಥದ್ದು, ಖರ್ಚಾಗತಕ್ಕಂಥದ್ದು. ಕೃಷಿಕರಿಗೆ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಹೆಂಡತಿಯಲ್ಲಿ ಕಲಹ ಇರತಕ್ಕಂಥದ್ದು. ದೂರ ಪ್ರಯಾಣದಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೀಕ್ಷಕರೇ, ಮೊದಲ 6 ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ತಿಳಿದುಕೊಂಡಿದ್ದಾಯಿತು. ಇನ್ನು ನೀವು ಗುರುಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಜಾತಕವನ್ನು ಬರ್ಸ್ಕೊಳ್ಬೇಕು, ನಿಮ್ಮ ಜಾತಕದ ವಿಶ್ಲೇಷಣೆಯನ್ನು ಮಾಡ್ಕೊಳ್ಬೇಕು, ಹಾಗೂ ನಿಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ಶುಭ ಸಮಾರಂಭಗಳಿಗೆ ದಿನಾಂಕವನ್ನು ನಿಗದಿ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಸಂಬಂಧಪಟ್ಟಂತೆ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆಯನ್ನ ಮಾಡ್ತೀವಿ. ಅದು ಯಾಕಾಗಿ ಮಾಡ್ತೀವಿ ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ದೇವಸ್ಥಾನಕ್ಕೆ ಹೋದಾಗ ನಾವು ಪ್ರದಕ್ಷಿಣೆಯನ್ನ ಹಾಕ್ತೀವಿ, ಅದು ಯಾಕಾಗಿ ಮಾಡ್ತೀವಿ, ಅದು ಹಾಕೋದ್ರಿಂದ ಏನು ನಮಗೆ ಫಲಗಳು ದೊರೆಯುತ್ತವೆ ಅಂತ ತಿಳಿಸ್ಕೊಡೋದಾದ್ರೆ? ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಯಾಕೆಂದರೆ ನಾವು ಪ್ರತಿಯೊಬ್ಬರೂ ಕೂಡ ಪ್ರತಿ ದಿವಸವೂ ಕೂಡ ದೇವರ ಸ್ಮರಣೆ ಮಾಡಬೇಕಂತೆ, ದೇವರ ಪೂಜೆಯನ್ನು ಮಾಡಬೇಕಂತೆ. ಪ್ರತಿಯೊಬ್ಬರೂ ದೇವರ ಪೂಜೆ ಮಾಡಲೇಬೇಕು. ಇನ್ನು ದೇವರ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಾವು ದೇವಸ್ಥಾನಕ್ಕಾದರೂ ಕೂಡ ಹೋಗ್ಬೋದು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನು ಮಾಡಬೇಕು ಅಂತಂದರೆ ದೇವರ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು. ಪ್ರದಕ್ಷಿಣೆಯನ್ನು ಮಾಡೋದರಿಂದ ನಮಗೆ ಬಹಳಷ್ಟು ಪ್ರಯೋಜನಗಳು ಇರತಕ್ಕಂಥದ್ದು. ಎಷ್ಟು ಪ್ರಯೋಜನ ಇದೆ ಅಂತಾದರೆ, ಯಾಕೆಂದರೆ ನಮ್ಮೆಲ್ಲ 3 ರೀತಿಯಾದಂಥ 3 ಜನ್ಮ ಪಾಪ ಪರಿಹಾರ ಆಗ್ತದಂತೆ ಪ್ರದಕ್ಷಿಣೆಯಿಂದ. ಯಾವ ರೀತಿ ಆ 3 ಜನ್ಮದ್ದು ಅಂತಂದರೆ ಭೂತ ಭವಿಷ್ಯತ್ ವರ್ತಮಾನ. ಹಿಂದೆ ನಾವು ಮಾಡಿದಂಥ ಕರ್ಮ, ಈಗ ಮಾಡಿದಂಥ ಕರ್ಮ, ಮುಂದೆ ಮಾಡುವಂಥ ಕರ್ಮವು ಕೂಡ ನಾಶವಾಗುವಂಥ ಅಷ್ಟು ಶಕ್ತಿ ಆ ಪ್ರದಕ್ಷಿಣೆಯಿಂದ ನಮಗೆ ಇರತಕ್ಕಂಥದ್ದು. ಯಾಕೆಂದರೆ ನಾವು ಏನೋ ನಮಗೆ ಗೊತ್ತಿಲ್ಲದೋ ಮುಂದೆ ನಾವು ಯಾವುದೋ ಕೆಟ್ಟ ಕರ್ಮವನ್ನು ಮಾಡೋರು ಇರ್ತೇವೆ ಅಂತ ಅಂದ್ಕೊಂಡ್ರೂ ಕೂಡ ಆ ಪ್ರದಕ್ಷಿಣೆ ಮಾಡೋದರಿಂದಲೇ, ಯಾವ ರೀತಿಯಲ್ಲಿ ನಾವು ಪ್ರದಕ್ಷಿಣೆಯನ್ನು ಮಾಡ್ತೇವೆ, ಆ ಪ್ರದಕ್ಷಿಣೆ ಮಾಡೋದರಿಂದ ನಮಗೆ ಎಲ್ಲ ಪಾಪಗಳು ಪರಿಹಾರ ಆಗತಕ್ಕಂಥದ್ದು, ಕಷ್ಟಗಳು ಪರಿಹಾರ ಆಗತಕ್ಕಂಥದ್ದು. ಪ್ರದಕ್ಷಿಣಂ ಪದೇ ಪದೇ ಪ್ರದಕ್ಷಿಣೆಯನ್ನು ಮಾಡತಕ್ಕಂಥದ್ದು. ಅಂದರೆ ಭಗವಂತನಲ್ಲಿ ನಾವು, ಯಾಕೆಂದರೆ ನಾವು ಹೀಗೆ ಪ್ರದಕ್ಷಿಣೆಯನ್ನು ಮಾಡುವಾಗ ಹೀಗೆ ಕೈ ಮುಗಿದುಕೊಂಡು ಪ್ರದಕ್ಷಿಣೆಯನ್ನು ಮಾಡ್ತೇವೆ. ಎಲ್ಲಿದ್ದಾನೆ ಭಗವಂತ? ದೇವಸ್ಥಾನಕ್ಕೆ ಹೋಗಿ ನಾವು ಪ್ರದಕ್ಷಿಣೆ ಮಾಡುವಾಗ ಭಗವಂತನ ಮುಂದೆ ನಾವು
ಕೈ ಮುಕ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತೇವೆ, ಪ್ರದಕ್ಷಿಣೆಯನ್ನು ಮಾಡ್ತೇವೆ. ಆ ಪ್ರದಕ್ಷಿಣೆ ಮಾಡಿದಾಗ ಭಗವಂತ ನಮ್ಮ ಒಳಗೂ ಇದ್ದಾನೆ, ನಮ್ಮ ಮುಂದೂ ಇದ್ದಾನೆ, ನಮ್ಮ ಹೊರಗೂ ಇದ್ದಾನೆ, ಎಲ್ಲ ಕಡೆ ಅವನು ಇದ್ದಾನೆ. ಅವನಿಗೆ ನಾವು ನಮಸ್ಕಾರವನ್ನು ಮಾಡತಕ್ಕಂಥದ್ದು. ಯಾವ ರೀತಿ? ಸ್ಮರಣ ಮಾತ್ರ ಸಂತುಷ್ಟಾಯ. ಭಗವಂತ ಸ್ಮರಣೆ ಮಾತ್ರದಿಂದಲೇ ಸಂತುಷ್ಟನಾಗ್ಬಿಡ್ತಾನಂತೆ ಅವನು. ಅದಕ್ಕಾಗಿ ಅಷ್ಟು ಆ ಪ್ರದಕ್ಷಿಣೆಗೆ ಮಹತ್ವ ಯಾಕೆ ಬಂದಿದೆ ಅಂತಾದರೆ, ನಮ್ಮೆಲ್ಲ ಕರ್ಮ ನಾಶವಾಗತಕ್ಕಂಥದ್ದು. ಯಾಕಂದರೆ ನಾವು ಹೀಗೆ ಬಾಗಿದಾಗ, ಬಗ್ಗಿದಾಗ, ನಮಸ್ಕಾರ ಮಾಡಿದಾಗ ನಮ್ಮ ಅಹಂಕಾರ ಹೇಳತಕ್ಕಂಥದ್ದು ನಾಶವಾಗ್ತದೆ. ಪ್ರದಕ್ಷಿಣೆ ಮಾಡಿದಾಗ ನಮ್ಮಲ್ಲಿ ಇರತಕ್ಕಂಥ ಅಹಂಕಾರ ನಾಶವಾಗ್ತದೆ. ಅಹಂಕಾರ ಎಲ್ಲಿ ನಾಶವಾಯಿತೋ ನಾನು ಹೋದರೆ ಹೋದೆನು. ಯಾರು ಹೇಳಿದ್ದಾರೆ? ಶಿರಡಿ ಸಾಯಿಬಾಬರೇ ಹೇಳಿದ್ದಾರಂತೆ. ಅಲ್ಲಿ ಅವರು ದರ್ಶನಕ್ಕೆ ಹೋದಾಗ, ಒಬ್ಬರು ಶಿರಡಿ ಸಾಯಿಬಾಬರ ದರ್ಶನಕ್ಕೆ ಹೋದಾಗ, ನಿಮ್ಮ ದರ್ಶನ ಮಾಡಬೇಕು, ನನ್ನ ದರ್ಶನ ನಾನು ಹೋದರೆ ಹೋಗ್ಲಿಕ್ಕಾಗ್ತದೆ, ಅವರು ದರ್ಶನ ಮಾಡಲಿಕ್ಕಾಗ್ತದೆ ಅಂತ ಅವ್ರು ಹೇಳ್ತಾರೆ. ಅಲ್ಲಿ ನಮ್ಮಲ್ಲಿ ಇರತಕ್ಕಂತಹ ಅಹಂಕಾರ, ನಾನು ಹೇಳುವಂಥ ಅಹಂಕಾರ ಹೋದರೆ ನಾವು ಭಗವಂತನ ದರ್ಶನವನ್ನು ಮಾಡಬಹುದು. ಭಗವಂತ ನಮ್ಮಲ್ಲೇ ಇದ್ದಾನೆ. ಅವನು ಯಾವ ರೀತಿಯಲ್ಲಿದ್ದಾನೆ? ಅವನು ಆರ್ದ್ರಂಜ್ವಲತಿ ಜ್ಯೋತಿರಹಮಸ್ಮಿ, ಜ್ಯೋತಿಯ ರೂಪದಲ್ಲಿ ಅವನಿದ್ದಾನೆ. ಎಲ್ಲಿದ್ದಾನೆ ಅವನು? ಅಹಮಸ್ಮಿ, ನಮ್ಮಲ್ಲಿ ಹೃದಯದ ಮಧ್ಯದಲ್ಲಿ ಇದ್ದಾನೆ ಅವನು. ಆ ಜ್ಯೋತಿಯ ರೂಪದಲ್ಲಿ ಇದ್ದಾನೆ. ಯಾವ ರೀತಿ ಇದ್ದಾನೆ ಅವನು? ಅಂಗುಷ್ಠ ಮಾತ್ರ, ಹೆಬ್ಬೆರಳು, ಈ ಪ್ರತಿಯೊಬ್ಬರ ಹೆಬ್ಬೆರಳು ಏನಿದೆ, ಅಂಗುಷ್ಠ ಮಾತ್ರ ಪುರುಷೋಂಗುಷ್ಠಂಚ ಸಮಾಶ್ರಿತ. ಪ್ರತಿಯೊಬ್ಬರ ಹೆಬ್ಬೆರಳಿನ ಗಾತ್ರದಲ್ಲಿ ಭಗವಂತ ಜ್ಯೋತಿಯ ರೂಪದಲ್ಲಿ ಹೃದಯದ ಮಧ್ಯದಲ್ಲಿ ಅವನಿದ್ದಾನೆ. ಭಗವಂತನನ್ನು ಕಾಣಬೇಕು ಅಂದರೆ ಏನು ಮಾಡಬೇಕು? ನಾವು ಅವನ್ನ ಏನು ಮಾಡಬೇಕು? ಹೃದಯದಲ್ಲಿದ್ದಾನೆ ಅಂದರೆ ಹೃದಯ ಭಗದ್ರೆ ಅವನು ಕಾಣೋದಿಲ್ಲ, ಅಥವಾ ಸೂಕ್ಷ್ಮ ದರ್ಶಕರಿಂದಲೂ ಕೂಡ ಅವನು ಕಾಣೋದಿಲ್ಲ. ಮತ್ತೂ ಸೂಕ್ಷ್ಮ, ಅವನು ದೊಡ್ಡದಾಗಿದ್ದಾನೆ, ಸಣ್ಣದಾಗೂ ಇದ್ದಾನೆ. ಆದರೆ ಅವನು ಈ ಕಣ್ಣಿಗೆ ಮಾತ್ರ ಕಾಣೋದಿಲ್ಲ. ಅವನು ಕಾಣುವುದು ಯಾರಿಗೆ ಕಾಣುತ್ತಾನೆ? ಅವನು ಭಕ್ತನ ಕಣ್ಣಿಗೆ ಕಾಣ್ತಾನೆ ಅವನು, ಮತ್ತು ಬೇರೆ ಯಾವುದು ಕಣ್ಣಿಗೆ ಕಾಣುವುದಿಲ್ಲ. ಭಕ್ತನ ಕಣ್ಣಿಗೆ ಭಗವಂತ ಕಾಣುತ್ತಾನೆ. ಅಂದರೆ ನಾವು ಭಕ್ತರಾಗಬೇಕು. ಆಗಬೇಕು ಅಂದರೆ ಏನು ಮಾಡಬೇಕು? ಭಕ್ತಿ ಬರಬೇಕು. ಭಕ್ತಿ ಬಂದಾಗ ಭಕ್ತನಾಗಿ ಭಗವಂತನ ದರ್ಶನವನ್ನು ಮಾಡಬಹುದು. ಇಲ್ಲ ಅಂತಾದರೆ ನಮಗೆ ಭಗವಂತನ ದರ್ಶನ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ಪ್ರದಕ್ಷಿಣೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕು. ನಮ್ಮಲ್ಲಿ ನಿಂತಲ್ಲೇ ನಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತಾದರೆ ನಾವು ನಿಂತಲ್ಲೇ ಪ್ರದಕ್ಷಿಣೆ ಮಾಡ್ಬೋದು. ಆತ್ಮ ಪ್ರದಕ್ಷಿಣೆ ಅಂತ ಕರೀತಾರೆ. ನಮ್ಮಲ್ಲೇ ಆತ್ಮ ಪರಮಾತ್ಮನೇ ಇರ್ತಾನೆ ನಮ್ಮಲ್ಲಿ. ಆತ್ಮ ಪರಮಾತ್ಮನಲ್ಲಿ ಒಂದಾದಾಗ ಜೀವಾತ್ಮ ಪರಮಾತ್ಮ ಎರಡೂ ಕೂಡ ಒಂದಾದಾಗ ಆವಾಗ ಅಲ್ಲಿ ಮತ್ತೆ ಭೇದ ಹೇಳುವಂಥದ್ದು ಇರೋದಿಲ್ಲ. ಅದಕ್ಕಾಗಿ ಅಹಂ ಬ್ರಹ್ಮಾಸ್ಮಿ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಹಾಗಾಗಿ ವಿಶೇಷವಾಗಿ ನಾವು ದೇವಸ್ಥಾನಕ್ಕೆ ಹೋದಾಗ ಪ್ರದಕ್ಷಿಣೆಯನ್ನು ಮಾಡೋದರಿಂದ ನಮ್ಮ ಪಾಪ, ಕಷ್ಟ, ದುಃಖ ಇವೆಲ್ಲವೂ ಕೂಡ ಪರಿಹಾರ ಆಗತಕ್ಕಂಥದ್ದು. ಇನ್ನು ವೀಕ್ಷಕರೇ, ಗುರುಗಳು ದೇವಸ್ಥಾನಕ್ಕೆ ಹೋದಾಗ ಯಾಕಾಗಿ ನಾವು ಪ್ರದಕ್ಷಿಣೆ ಹಾಕಬೇಕು ಅಂತ ತಿಳಿಸ್ಕೊಟ್ರು. ಇನ್ನು ಉಳಿದ 6 ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ತಿಳಿದುಕೊಳ್ಳೋಣ. ಗುರುಗಳೇ, ಉಳಿದ 6 ರಾಶಿಗಳ ಫಲಾನುಫಲಗಳನ್ನು ನೋಡೋದಾದರೆ, ಇನ್ನು ತುಲಾರಾಶಿಯಲ್ಲಿರುವವರಿಗೆ, ವ್ಯಾಪಾರಿಗಳಿಗೆ ಲಾಭ ಆಗತಕ್ಕಂಥದ್ದು, ಹಾಗೆ ವಾಹನ ವ್ಯಾಪಾರಿಗಳಿಗೂ ಕೂಡ ಲಾಭ ಆಗತಕ್ಕಂಥದ್ದು. ಇನ್ನು ನಿಶ್ಶಕ್ತಿ, ಸ್ವಲ್ಪ ಏನೋ ಶರೀರದಲ್ಲಿ ಬಲವೇ ಇಲ್ಲ, ಆ ರೀತಿ ನಮಗೆ ಅದು ಅನುಭವಕ್ಕೆ ಬರತಕ್ಕಂಥದ್ದು. ಹಾಗಾಗಿ ಶತ್ರುಗಳಿಂದ ತೊಂದರೆ ಬರತಕ್ಕಂಥದ್ದು, ಹಾಗೆ ಸೈನಿಕರಿಗೆ ಸ್ವಲ್ಪ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಅಥರ್ವ ಶೀರ್ಷ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರೋರಿಗೆ ಮಕ್ಕಳಲ್ಲಿ ಕಲಹ ಆಗತಕ್ಕಂಥದ್ದು, ಹಾಗೆ ಗರ್ಭಿಣಿಯರಿಗೆ ಸ್ವಲ್ಪ ತೊಂದರೆ ಬರತಕ್ಕಂಥ ಸಾಧ್ಯತೆ ಇದೆ. ಅಂದರೆ ಏನು ಮಾಡಬೇಕು ಅಂತಂದರೆ, ಗರ್ಭಿಣಿಯರು ಈಗ ಹುಳಿ, ಉಪ್ಪು, ಖಾರ ಇದನ್ನು ತಿನ್ನಬಾರ್ದು.
ಆಹಾರದಲ್ಲಿ ಯಾವ ರೀತಿ, ಅದಕ್ಕೆ ಹಣ್ಣು ಹಂಪಲು ಇದನ್ನು ತೆಗೆದುಕೊಳ್ಬೋದು, ಅಥವಾ ಯಾವ ರೀತಿ ಹಾಲು, ಮಜ್ಜಿಗೆ ಕುಡಿಬೋದು. ಇದರಿಂದ ಗರ್ಭಿಣಿಯರಿಗೆ ತೊಂದರೆ ಆಗೋದಿಲ್ಲ. ಯಾಕೆಂತಂದ್ರೆ, ಅಥವಾ ಏನೋ ಓಡಾಟ ತುಂಬ ಜೋರಾಗಿ ಓಡಾಟ ಮಾಡತಕ್ಕಂಥದ್ದು, ಇದನ್ನೆಲ್ಲ ಇವತ್ತಿನ ದಿವಸ ಆದಷ್ಟು, ಅಥವಾ ದೂರ ಪ್ರಯಾಣ ಮಾಡತಕ್ಕಂಥದ್ದು, ಇದನ್ನು ಮಾಡಬಾರ್ದು ಇವತ್ತಿನ ದಿವಸ. ಅದರಿಂದ ನಮಗೆ ಆ ರೀತಿ ಸ್ವಲ್ಪ ಜಾಗ್ರತೆಯಿಂದ ಇರೋದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ತಂಪು ಪಾನೀಯ ಅಂಗಡಿಗೆ ಲಾಭ ಆಗತಕ್ಕಂಥ ಸಾಧ್ಯತೆ ಇದೆ. ಯಾವುದೇ ರೀತಿ ಕೋಲ್ಡ್ ಡ್ರಿಂಕ್ಸು, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದ್ಯಾವ್ದು ಇದೆಯೋ ತಂಪು ಪಾನೀಯಗಳು ಬೇಕಾದಷ್ಟಿದೆ, ನಮಗೆ ಹೆಸರು ಹೇಳಲಿಕ್ಕೂ ಕಷ್ಟ ಆಗಿಬಿಡ್ತದೆ. ಆದರೆ ಅಂಥವರಿಗೆ ಅನುಕೂಲ ಆಗತಕ್ಕಂಥದ್ದು. ಹಾಲು ಮತ್ತು ಹೈನುಗಾರಿಕೋದ್ಯಮಕ್ಕೆ ಲಾಭ ಆಗತಕ್ಕಂಥದ್ದು ಇವತ್ತಿನ ದಿವಸ. ಮತ್ತು ನಮ್ಮದು ಕೃಷಿ ಪ್ರಧಾನ ದೇಶ, ನಾವೆಲ್ಲರೂ ಕೂಡ ಕೃಷಿಕರಾಗಬೇಕಂತೆ. ಕೃಷಿಯಲ್ಲಿ ನಾವು ಋಷಿಯನ್ನು ಕಾಣಬಹುದು, ಕೃಷಿಯಲ್ಲಿ ಋಷಿಯನ್ನು ಕಾಣಬಹುದು. ಕೃಷಿಕರೇ ಋಷಿಗಳಾಗ್ತಾರೆ. ಆಮೇಲೆ ಯಾವ ರೀತಿ, ಆ ರೀತಿ ಅದು ತಪಸ್ಸು ಮಾಡತಕ್ಕಂಥದ್ದು. ಕೃಷಿ ಅಂದರೆ ಅಷ್ಟು ತಪಸ್ಸು ಬೇಕು ಅದಕ್ಕೆ. ಆ ತಪಸ್ಸನ್ನು ಮಾಡಿದಾಗ ನಮಗೆ ಏನು ಫಲ ಸಿಗಬೇಕು, ಏನು ಫಲ ಸಿಗ್ತದೆಯೋ ಅದು ಸಿಗುವಂಥದ್ದು. ಹಾಗಾಗಿ ವಿಶೇಷವಾಗಿ ನಾವು ಎಲ್ಲರೂ ಕೂಡ ಕೃಷಿಯನ್ನು ನಮಗೆ ಎಷ್ಟು ಜಮೀನು ಇದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಆ ಎಲ್ಲ ರೀತಿಯಲ್ಲಿ ಕೆಲಸವನ್ನು, ಕಾರ್ಯವನ್ನು, ಇದನ್ನು ಭೂಮಿ ತಾಯಿಯ ಸೇವೆಯನ್ನು ಪ್ರತಿಯೊಬ್ಬರೂ ಮಾಡಬೇಕಂತೆ. ಆ ಭೂಮಿ ತಾಯಿ ಸೇವೆ ಮಾಡೋದರಿಂದಲೇ ನಮಗೆ ರೋಗ ರುಜಿನಗಳು ಬರುವುದಿಲ್ಲ. ಹಾಗಾಗಿ ಆ ಭೂತಾಯಿಯ ಸೇವೆ ಪ್ರತಿಯೊಬ್ಬರೂ ಕೂಡ ನಾವು ಮಾಡಲೇಬೇಕು. ಇನ್ನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿಯಲ್ಲಿರೋರಿಗೆ ಬಂಧುಗಳಲ್ಲಿ ಸ್ವಲ್ಪ ಕಲಹ ಆಗತಕ್ಕಂಥದ್ದು, ನೀರಿನಿಂದ ತೊಂದರೆ ಬರತಕ್ಕಂಥದ್ದು. ಅಂದರೆ ನೀರಿನಿಂದ ತೊಂದರೆ, ನೀರಿನಲ್ಲಿ ತೊಂದರೆ ಎರಡು ವ್ಯತ್ಯಾಸ ಇದೆ. ನೀರಿನಿಂದ ತೊಂದರೆ ಬರತಕ್ಕಂಥದ್ದು ಅಂದರೆ, ಈಗ ಎಲ್ಲೋ ಕೃಷಿ ಜಮೀನಿಗೆ ಸಂಬಂಧಪಟ್ಟಂತೆ ಆ ನದಿ ತಟದಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು ನೀರಿನಿಂದ ತೊಂದರೆ. ನೀರಿನಲ್ಲಿ ತೊಂದರೆ ಆಗತಕ್ಕಂಥದ್ದು, ನಾವೆಲ್ಲೋ ಸಮುದ್ರಕ್ಕೆ ಹೋಗಿರ್ತೇವೆ, ಎಲ್ಲೋ ಫಾಲ್ಸ್ಗಳಿಗೆ ಹೋಗಿರ್ತೇವೆ, ಎಲ್ಲೋ ನದಿಗೆ ಹೋಗಿರ್ತೇವೆ. ನದಿಗೆ ಹೋಗಿ ನಾವು ಆ ನದಿ ನೀರಿನಲ್ಲಿ ಹುಚ್ಚಾಟವನ್ನು ಮಾಡತಕ್ಕಂಥದ್ದು. ಯಾವತ್ತೂ ಕೂಡ ನೀರು, ಗಾಳಿ, ಬೆಂಕಿ ಇದು ಮೂರು ಹತ್ರ ನಾವು ನಮ್ಮ ಹುಚ್ಚಾಟ ನಡೆಯೋದಿಲ್ಲ, ಬೇರೆಯವ್ರ ಹತ್ರ ನಡೆಯೋದಿಲ್ಲ. ಇವು ಮೂರು ಕಡೆಯಲ್ಲಿ ನಮ್ಮ ಹುಚ್ಚಾಟ ನಾವು ಮಾಡಲೇಬಾರ್ದು. ಆದಷ್ಟು ಇವರಲ್ಲಿ ನಾವು ತಗ್ಗಿ ಬಗ್ಗಿ ನಡೆದರೆ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಬೋದು. ಹಾಗಾಗಿ ದಾನ ಧರ್ಮಗಳಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಸಾಧು ಸಂತರ ದರ್ಶನ ಮಾಡತಕ್ಕಂಥದ್ದು, ಹಾಗೆ ದತ್ತ ಸಹಸ್ರನಾಮ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿರೋರಿಗೆ ಸಹೋದರರಲ್ಲಿ ಕಲಹ ಆಗತಕ್ಕಂಥದ್ದು, ವಾದ ವಿವಾದದಲ್ಲಿ ಇವತ್ತಿನ ದಿವಸ ಸೋಲು ಆಗತಕ್ಕಂಥದ್ದು. ಇವತ್ತಿನ ದಿವಸ ನಾವು ಕೋರ್ಟು ಕಚೇರಿ ವಾದಕ್ಕೆ ಹೋಗಬಾರ್ದು. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ವಾದ ಮಾಡಲಿಕ್ಕೆ ಹೋದರೆ ಇವತ್ತಿನ ಸೋಲಾಗುವಂಥ ಸಾಧ್ಯತೆ ಇದೆ. ಹಾಗೆ ಮಲಿನ ಅಥವಾ ಅಪವಾದ ಬರತಕ್ಕಂಥದ್ದು, ಇದಕ್ಕೆ ನಾವು ಭಯಪಡಬೇಕಾದ್ದೇನಿಲ್ಲ. ನಮಗೆ ಅಪವಾದ ಬಂತು ಅಂದರೆ ನಾವು ಮತ್ತೆ ನಾಳೆ ಪುಟದ ಹೇಳ್ಬೇಕಂತೆ, ಅದನ್ನು ಮೀರಿ ಹೇಳಬೇಕು. ಯಾವ ರೀತಿ ಕೆಸರಲ್ಲಿರುವ ಕಮಲ್ದಂಗೆ ನಾವು ಮುಂದೆ ಬರಬೇಕಂತೆ, ಹೆದರಬಾರ್ದು. ಹಾಗೆ ದೇಹಕ್ಕೆ ಗಾಯ ಆಗತಕ್ಕಂಥದ್ದು, ದತ್ತಮಾಲಾ ಮಂತ್ರ ಪಠಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿಯಲ್ಲಿರೋರಿಗೆ ಪತ್ರಿಕಾರಂಗದಲ್ಲಿ ಸ್ವಲ್ಪ ಅಡಚಣೆ ಆಗತಕ್ಕಂಥದ್ದು, ಕುಟುಂಬದಲ್ಲಿ ಕಲಹ ಬರತಕ್ಕಂಥದ್ದು, ದೂರ ಪ್ರಯಾಣ ಮಾಡತಕ್ಕಂಥ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಅನುಕೂಲ ಆಗತಕ್ಕಂಥದ್ದು, ಗೋಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿಯಲ್ಲಿರೋರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ ಇದೆ. ಶಿರೋಬಾಧೆ ಬರತಕ್ಕಂಥದ್ದು, ಹಾಗೆ ಶತ್ರುಗಳಿಂದ ತೊಂದರೆ ಬರತಕ್ಕಂಥದ್ದು, ಸೈನಿಕರಿಗೆ ತೊಂದರೆ ಬರತಕ್ಕಂಥದ್ದು. ದತ್ತಾತ್ರೇಯ ಪ್ರಾರ್ಥನೆ ಮಾಡುವುದರಿಂದ
ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಹಾಗಾಗಿ ನಾವು ಕಲಿಯುಗದಲ್ಲಿ ಭಗವಂತ ದತ್ತಾತ್ರೇಯನಾಗಿ ಅವತಾರ ಮಾಡಿದಾನಂತೆ. ಹಾಗಾಗಿ ವಿಶೇಷವಾಗಿ ಯಾರು ದತ್ತಾತ್ರೇಯನ ಸ್ಮರಣೆ ಆರಾಧನೆ ಮಾಡ್ತಾರೋ ಅವರೆಲ್ಲರೂ ಕೂಡ ಶೀಘ್ರವಾಗಿ ಫಲವನ್ನು ಕಾಣಬಹುದು. ಆದ್ದರಿಂದ ನಾವು ಭಯಪಡಬೇಕಾದ್ದೇನಿಲ್ಲ. ಭಕ್ತಿಯಿಂದ ಭಗವಂತನ ಸ್ಮರಣೆ ಮಾಡೋದರಿಂದ ಎಲ್ಲ ರಾಶಿಯವರು ಕೂಡ, ಎಲ್ಲ ನಕ್ಷತ್ರದವರು ಕೂಡ ಶುಭ ಫಲವನ್ನು ಕಾಣಬಹುದು. ಇನ್ನು ಗುರುಗಳು ನಮಗೆ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ತಿಳಿಸ್ಕೊಟ್ರು. ಗುರುಗಳೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ಇನ್ನು ವೀಕ್ಷಕರೇ, ನೀವು ಗುರುಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಜಾತಕವನ್ನು ಬರ್ಸ್ಕೊಳ್ಬೇಕು, ನಿಮ್ಮ ಜಾತಕದ ವಿಶ್ಲೇಷಣೆಯನ್ನು ಮಾಡ್ಕೊಳ್ಬೇಕು, ಹಾಗೂ ನಿಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ಶುಭ ಸಮಾರಂಭಗಳಿಗೆ ದಿನಾಂಕವನ್ನು ನಿಗದಿ ಮಾಡ್ಕೊಳ್ಬೇಕು ಅಂದರೆ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಭೇಟಿಯಾಗ್ಬೋದು ಅಂತ ಹೇಳ್ತಾ ಇದಾಗಿತ್ತು ಇಂದಿನ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.